ಕರಗಕ್ಕೆ ಮಾಡಿಕೊಳ್ಳಲಾದಂತಹ ಸಿದ್ಧತೆ ಎಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ. ಕ್ಷಣಗಣನೆ ಆರಂಭ ಆಗಿದೆ ಕರಗ ರಥೋತ್ಸವಕ್ಕೋಸ್ಕರ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮರಾಯಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾದಂತಹ ಚಲಕರಿ ನಾರಾಯಣ ಸ್ವಾಮಿಯವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಈ ಬೆಂಗಳೂರು ಕರಗದ ಕುರಿತಾಗಿ ವಿವರಿಸಿದ್ದಾರೆ, ಕೇಳಿ. ಈಗಾಗಲೇ ಇದು 9ನೇ ದಿನ, ಹನ್ನೊಂದರಲ್ಲಿ 9ನೇ ದಿನದ್ದು ನಡೀತಾ ಇದೆ. ಈ ಶಾಸ್ತ್ರೋತ್ಸವ ಎಲ್ಲ ಕೂಡ ಬೇಗ ಬೇಗ ನಡೀತಾ ಇದೆ, ಶಿಸ್ತುಬದ್ಧವಾಗಿ ನಡೀತಾ ಇದೆ. ಏನು ಅವಾಗ ನಡೀದೆ ಅಂತ ನಡೀತಾ ಇದೆ. ಈ ಸಾರಿ ಅತಿ ಬೇಗನೆ ಆ ತಾಯಿ ಹೊರಗೆ ಬರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಅದಂತೂ ಖಂಡಿತ ನಡೀತಾ ಇದೆ ಅನ್ನೋದಿದೆ. 1 ಗಂಟೆ ಒಳಗೆ ಆಚೆ ಬರ್ಬೋದು. ಎಲ್ಲರೂ ಕೂಡ ದರ್ಶನವನ್ನು ಬೇಗ ಬೇಗನೆ ಕೊಡಬೇಕು ಅಂತಕ್ಕಂಥದ್ದು ಆ ತಾಯಿ ಇಚ್ಛೆ ಇದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬರ್ತಾ ಇದೆ. ಯಾಕೆ ಅಂದರೆ ಈಗ 9 ದಿನಗಳ ಕಾಲದಲ್ಲಿ ಎಲ್ಲೂ ಭಾಳ ಚೆನ್ನಾಗಿ ಶಿಸ್ತುಬದ್ಧವಾಗಿ ನಡೀಇದೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈಗ ನಮ್ಮ ರಾಮಲಿಂಗಾರೆಡ್ಡಿ ಸಚಿವರು ಯಾವ ಸಚಿವರು ಕೂಡ ಈ ರೀತಿಯಲ್ಲಿ ನಮ್ಮ ಕರಗ ರಥೋತ್ಸವದಲ್ಲಿ ಭಾಗವಹಿಸಲಿಲ್ಲ. ಅವರ ಶ್ರದ್ಧೆ ಇದೆಯಲ್ಲ, ಅವರ ಶ್ರದ್ಧೆ ಒಂದು ಸಂಕಲ್ಪ ಏನಿದೆ, ಈಗ ಎಲ್ಲಿ ಶ್ರದ್ಧಾವಾನ್ ಸಿದ್ಧಿ ಅಂತ ಹೇಳ್ತೀವಲ್ಲ, ಇಲ್ಲಿ ಶ್ರದ್ಧೆ ಇರುತ್ತೆ, ಅಲ್ಲಿ ಸಿದ್ಧಿ ಭಕ್ತಿ ದೇವರು ಇರ್ತಾನೆ ಅಂತ. ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿಯವರ ಶ್ರದ್ಧೆಯಿಂದ ಇವತ್ತು ಅತಿ ಶೀಘ್ರ ಎಲ್ಲರೂ ಚೆನ್ನಾಗಾಗ್ತಾಯಿದೆ. ಲೈಟಿಂಗ್ ಅರೇಂಜ್ಮೆಂಟ್ಸು ಮೈಸೂರು ದಸರಾ ಜೋರಾಗಿ ನಡೀತಾ ಇದೆ. ಎಲ್ಲ ರೀತಿಯ ಶಿಸ್ತುಬದ್ಧತೆಯಿಂದ ಬಂದೋಬಸ್ತ್ ಇದೆ. ಎಲ್ಲ CCTV ಹಾಕಿದ್ದಾರೆ. ಇವೆಲ್ಲ ಖುಷಿಯಾಗಿದ್ದಾರೆ ಜನ ನೋಡಿಬಿಟ್ಟು. ಆಗ ನಮಗೆಲ್ಲ ಒಳ್ಳೆ ಸೌಕರ್ಯ ಇರೋದು. ನಾವು ಹೆಚ್ಚಿನ ಜನ ಬರಬೇಕು ಅಂತಕ್ಕಂಥ ಆಸಕ್ತಿ ಇವತ್ತು ಜನಗಳಲ್ಲಿದೆ. ಈಗಾಗಲೇ ಇದು 9ನೇ ದಿನ, ಹನ್ನೊಂದರಲ್ಲಿ 9ನೇ ದಿನದ್ದು ನಡೀತಾ ಇದೆ. ಈ ಶಾಸ್ತ್ರೋತ್ಸವ ಎಲ್ಲ ಕೂಡ ಬೇಗ ಬೇಗ ನಡೀತಾ ಇದೆ, ಶಿಸ್ತುಬದ್ಧವಾಗಿ ನಡೀತಾ ಇದೆ. ಏನು ಅವಾಗ ನಡೀದೆ ಅಂತ ನಡೀತಾ ಇದೆ. ಈ ಸಾರಿ ಅತಿ ಬೇಗನೆ ಆ ತಾಯಿ ಹೊರಗೆ ಬರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಅದಂತೂ ಖಂಡಿತ ನಡೀತಾ ಇದೆ ಅನ್ನೋದಿದೆ. 1 ಗಂಟೆ ಒಳಗೆ ಆಚೆ ಬರ್ಬೋದು. ಎಲ್ಲರೂ ಕೂಡ ದರ್ಶನವನ್ನು ಬೇಗ ಬೇಗನೆ ಕೊಡಬೇಕು ಅಂತಕ್ಕಂಥದ್ದು ಆ ತಾಯಿ ಇಚ್ಛೆ ಇದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬರ್ತಾ ಇದೆ. ಯಾಕೆ ಅಂದರೆ ಈಗ 9 ದಿನಗಳ ಕಾಲದಲ್ಲಿ ಎಲ್ಲೂ ಭಾಳ ಚೆನ್ನಾಗಿ ಶಿಸ್ತುಬದ್ಧವಾಗಿ ನಡೀದೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈಗ ನಮ್ಮ ರಾಮಲಿಂಗಾರೆಡ್ಡಿ ಸಚಿವರು ಯಾವ ಸಚಿವರು ಕೂಡ ಈ ರೀತಿಯಲ್ಲಿ ನಮ್ಮ ಕರಗ ಬೆಂಗಳೂರು ಕರಗದ ದೃಶ್ಯಾವಳಿಯನ್ನ ನಾವು ನೋಡ್ತಾ ಇದ್ದೀವಿ. ಜ್ಞಾನೇಂದ್ರ ಇವರೇ ಕರಗ ಹೊರುವವರು. 16ನೆಯ ಬಾರಿ ಕರಗ ಹೊರ್ತಾ ಇದ್ದಾರೆ. ಅದಕ್ಕೂ ಕೂಡ ಇತಿಹಾಸ ಇದೆ, ಹಿನ್ನೆಲೆ ಇದೆ. ಅದರ ಬಗ್ಗೆಯೂ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ನೇರ ಪ್ರಸಾರದ ದೃಶ್ಯವನ್ನ ನಾವು ನೋಡ್ತಾ ಇರೋದು. ಶತಮಾನಗಳ ಇತಿಹಾಸ ಹೊಂದಿರುವಂತಹ ಬೆಂಗಳೂರು ಕರಗದ ಸದ್ಯದ ದೃಶ್ಯಾವಳಿಗಳು ನೇರ ಪ್ರಸಾರದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.